ಜಲ ಸಂರಕ್ಷಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ದಾಸಪುರ ಗ್ರಾಮದ ಕೆರೆಯ ಹೂಳೆತ್ತುವ ಕಾರ್ಯ ಭರದಿಂದ ಸಾಗಿದ್ದು ಈ ಭಾಗದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಬವಣೆ ತೀರಿಸಲು ಸಹಕಾರಿಯಾಗಲಿದೆ. ಈ ಕುರಿತು ಒಂದು ವರದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿರುಗುಪ್ಪ ತಾಲೂಕು ಕೊಂಚಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಪುರ ಗ್ರಾಮದ ಕೆರೆ ಅಭಿವೃದ್ಧಿ ಸಮಿತಿ ಸಹಯೋಗದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಕೆರೆಯ ಹೂಳೆತ್ತುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 8,45,000 ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಕೆರೆಯಲ್ಲಿನ ಹೂಳು ತೆರವುಗೊಳಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ನೀರು ಸಂಗ್ರಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೆರೆಯಿಂದ ತೆಗೆದ ಫಲವತ್ತಾದ ಹೂಳನ್ನು ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ವಾಹನಗಳ ಮೂಲಕ ಹೊಲ ಗದ್ದೆಗಳಿಗೆ ಸಾಗಿಸಿ ಕೃಷಿ ಭೂಮಿಯ ಫಲವತ್ತತೆ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ರೈತರಿಗೂ ಅನುಕೂಲವಾಗಿದೆ. ಜೊತೆಗೆ ಮಳೆಗಾಲದಲ್ಲಿ ಕೆರೆಯಲ್ಲಿ ಮತ್ತಷ್ಟು ನೀರು ತುಂಬಿಸಿಕೊಳ್ಳಲು ಪೂರಕವಾಗಿದೆ. ಗ್ರಾಮಸ್ಥರು ಮತ್ತು ಕೆರೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಕೆರೆಯಲ್ಲಿ ಹೂಳು ತೆಗೆಯುವ ಕಾರ್ಯದಲ್ಲಿ ನಿರತರಾಗಿದ್ದು, ರೈತರು ಹಾಗೂ ಈ ಭಾಗದ ಜನರಲ್ಲಿ ಹರ್ಷದ ವಾತಾವರಣ ಮನೆ ಮಾಡಿದೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಗುರುಪುತ್ರ, ದಾಸಪುರ ಗ್ರಾಮ 350 ಮಂದಿ ಜನಸಂಖ್ಯೆ ಹೊಂದಿದ್ದು, ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಕೆರೆ ಪುನರುಜ್ಜೀವನ ಕೈಗೆತ್ತಿಕೊಳ್ಳಲಾಗಿದೆ. ಕೆರೆಯಲ್ಲಿ ಹೂಳು ತೆಗೆಯುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹಣೆ ಮಾಡಲು ಸಹಕಾರಿಯಾಗಿದೆ. ಜೊತೆಗೆ ಸುತ್ತಮುತ್ತಲ ಭಾಗದ ಕೊಳವೆ ಬಾವಿಯಲ್ಲಿ ಜಲಮರುಪೂರಣಕ್ಕೆ ಸಹಕಾರಿಯಾಗಿದೆ ಎಂದರು. ಈ ಕೆರೆ ಅಭಿವೃದ್ಧಿ ಮಾಡೋದ್ರಿಂದ 350 ಜನಸಂಖ್ಯೆ ಉಳ್ಳ ದಾಸಪುರ ಗ್ರಾಮಕ್ಕೆ ಒಳ್ಳೆ ಅನುಕೂಲಕರವಾಗುತ್ತದೆ. ಜನ ಜಾನುವಾರು ಮತ್ತು ಊರಿನ ಹೊಲಗಳಲ್ಲಿ ಇರ್ತಕ್ಕಂಥ ಬೋರ್ಗಳೆಲ್ಲವೂ ರೀಚಾರ್ಜ್ ಆಗ್ತಾ ಇದೆ. ಹಾಗೆ ಮಳೆ ಬಂದು ತುಂಬಿಕೊಂಡ ತಕ್ಷಣ 1-2 ವರ್ಷ ಮಳೆ ಹೋದ್ರೂ ನಮಗೆ ಚಿಂತೆ ಇಲ್ಲದ ತರ ಆಗುವಂತ ಕೆಲಸ ಇಲ್ಲಿ ಆಗಿದೆ. ಇನ್ನೋರ್ವ ಸ್ಥಳೀಯರಾದ ಸಂಪತ್ ಕುಮಾರ್ ಗೌಡ, ಸರ್ಕಾರದ ಜೊತೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಕೈಜೋಡಿಸಿದರೆ ಕಠಿಣವಾದ ಕೆಲಸವನ್ನು ಸುಲಭವಾಗಿ ಮಾಡಬಹುದು ಎನ್ನುವುದಕ್ಕೆ ದಾಸಪುರ ಗ್ರಾಮದ ಕೆರೆ ಹೂಳೆತ್ತುವ ಕಾರ್ಯವೇ ಸಾಕ್ಷಿ. ಸಿದ್ರಾಪುರ ಹಾಗೂ ದಾಸಪುರ ಗ್ರಾಮದ ಅಕ್ಕಪಕ್ಕದಲ್ಲಿರುವ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ನೆರವಾಗುವ ಜೊತೆಗೆ ಮಳೆಗಾಲದಲ್ಲಿ ಮಳೆ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲು ಸಹ ನೆರವಾಗಲಿದೆ ಎಂದು ಹೇಳಿದರು. ನಮ್ಮ ಗ್ರಾಮದ ಸದಸ್ಯರು ಇರುವಂತ ಎಲ್ಲ ಗ್ರಾಮದ ಏನ್ ದಾಸಪುರ ಗ್ರಾಮದವರಾಗಿರ್ಬೋದು, ಪಕ್ಕದಲ್ಲಿ ಸಿದ್ದರಾಮಪುರ ಗ್ರಾಮದವರಾಗಿರ್ಬೋದು, ಎಲ್ಲರೂ ಸಾಥ್ ಕೊಟ್ಟು, ಯಾಕಂದ್ರೆ ಏನಾಗೆ ಸಿದ್ದರಾಮಪುರ ಗ್ರಾಮನೂ ದಾಸಪುರ ಗ್ರಾಮ ಎರಡೂ ಅಕ್ಕಪಕ್ಕದಾಗ ಇರೋದ್ರಿಂದ ಅವ್ರ ಜಾನುವಾರು ಇವ್ರ ಜಾನುವಾರು ಎಲ್ಲವೂ ಕಲಿತವೆ. ಇಲ್ಲೂ ಸತ ನಮ್ ಸರಿಯಾದ್ರೂ ಸತ ನಮ್ದು ಇಲ್ಲೇ ಪಕ್ಕದಲ್ಲೇ ಹಣ್ಣು ಎಲ್ಲರಿಗೂ ಏನು ಬೋರ್ ಇರೋದೆಲ್ಲರಿಗೂ ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಬುಳ್ಳಪ್ಪ, ಹಲವಾರು ವರ್ಷಗಳಿಂದ ಕೆರೆಯ ಹೂಳು ತೆಗೆದಿರಲಿಲ್ಲ. ಕಳೆದ 13 ದಿನಗಳಿಂದ ಹೂಳು ತೆಗೆಯುವ ಕಾರ್ಯ ಭರದಿಂದ ಸಾಗಿದೆ. 1 ವರ್ಷ ಮಳೆ ಬಂದರೆ 2 ವರ್ಷ ಜನ ಜಾನುವಾರುಗಳಿಗೆ ಆಗುವಷ್ಟು ನೀರು ಸಂಗ್ರಹವಾಗಲಿದೆ. ಇದರಿಂದ ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿಗೂ ಹೆಚ್ಚಿನ ಸಹಕಾರಿಯಾಗಲಿದೆ ಎಂದರು. ನಮ್ಮೂರು ಇದು ಬಹಳ ದಿವಸಲಿದ್ದ ಕೆರೆ, ತೆಲ್ತೆಲಾಂತರ ಇರ್ತಕ್ಕಂಥ ಕೆರೆ. ಇದು ಹೂಳಂತೇಳಿ ಒಂದೆಲ್ಲ ತುಂಬಿ ದನ ಕರುಗಳಿಗೆ ಜಾನುವಾರು ನೀರಿನ ತೊಂದರೆ ಆಗಿತ್ತು. ಈಗ ಈ ಕೆರೆ ಅಭಿವೃದ್ಧಿ ಸಲುವಾಗಿ 1 ವರ್ಷ ಮಳೆ ಬಂದರೆ 2 ವರ್ಷ ನೀರಿನಿಂದಷ್ಟು ಕೆರೆ ಮಾಡಿದ್ದಾರೆ. ನಮಗೆ ಕೂಡ ಎಲ್ಲರಿಗೂ ಅನುಕೂಲ ಆಗೈತೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ರೋಹಿತಾಕ್ಷ, ಬಳ್ಳಾರಿ ಜಿಲ್ಲೆಯಲ್ಲಿ 13 ಕೆರೆಗಳ ಹೂಳೆತ್ತುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ 12 ಕೆರೆಗಳ ಹೂಳು ತೆಗೆದು ಅವುಗಳನ್ನು ಹಸ್ತಾಂತರ ಮಾಡಲಾಗಿದೆ. ದಾಸಪುರ ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸಿ ಶೀಘ್ರದಲ್ಲೇ ಗ್ರಾಮಕ್ಕೆ ಹಸ್ತಾಂತರ ಮಾಡಲಾಗುವುದು. ಧರ್ಮಸ್ಥಳ ಸಂಸ್ಥೆ 8,45,000 ಮೊತ್ತವನ್ನು ಬಿಡುಗಡೆ ಮಾಡಿದ್ದಾರೆ. ಕಳೆದ 7-8 ವರ್ಷಗಳ ಹಿಂದೆ ಆರಂಭವಾದ ನಮ್ಮೂರು ನಮ್ಮ ಕೆರೆ ಅಭಿಯಾನ ರಾಜ್ಯಾದ್ಯಂತ 1,000ಕ್ಕೂ ಅಧಿಕ ಕೆರೆಗಳ ಪುನರುಜ್ಜೀವನಗೊಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಈಗಾಗಲೇ 13 ಕೆರೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಈ 13 ಕೆರೆಗಳು ಈಗಾಗಲೇ 12 ಕೆರೆಗಳು ಹಸ್ತಾಂತರ ಆಗಿದೆ. ಈಗ ಇಲ್ಲಿ ನಾವು ನಡೆದು ಸಿರುಗುಪ್ಪ ತಾಲೂಕಿನ ದಾಸಾಪುರ ಅನ್ನುವಂಥ ಗ್ರಾಮದಲ್ಲಿ ನಮ್ಮ ರೈತರಿಗಿರ್ಬೋದು,
ಹೆಣ್ಣು ಮಕ್ಕಳಿಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಜಾನುವಾರುಗಳಿಗೆ ಒಂದು ಉತ್ತಮ ನೀರಿನ ವ್ಯವಸ್ಥೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಒಳ್ಳೆ ರೀತಿಯ ಸಹಕಾರವನ್ನು ಮಾಡಿದ್ದಾರೆ. 8,45,000 ರೂಪಾಯಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳು ಮಂಜೂರಾತಿ ಮಾಡಿದ್ದಾರೆ. ಕೇವಲ ಒಂದು 7-8 ವರ್ಷಗಳ ಹಿಂದೆ ಪ್ರಾರಂಭ ಆದಂತಹ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಇವತ್ತು 1,000 ಗಡಿಯನ್ನು ದಾಟಿ ಅದರ ಜನರಿಗೆ ಅದನ್ನು ಸಮರ್ಪಿಸುವಂತ ಕಾರ್ಯಕ್ರಮ ಆಗುತ್ತೆ. ಒಟ್ಟಾರೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ದಾಸಪುರ ಗ್ರಾಮಸ್ಥರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಜಲ ಸಂರಕ್ಷಣೆಗೆ ಒತ್ತು ನೀಡುವ ಮೂಲಕ ಸುತ್ತಮುತ್ತಲ ಗ್ರಾಮದ ಜನರಿಗೂ ಮಾದರಿ ಮತ್ತು ಪ್ರೇರಣೆಯಾಗಿದೆ.